ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ ಈ ವ್ಲಾಗ್ ಬಂದು ಬುಧವಾರದ ವ್ಲಾಗ್ ನೋಡ್ರಿ ಇದು ನಾನು ಇವತ್ತು ಅಪ್ಲೋಡ್ ಮಾಡಕತ್ತೀನಿ ಬೆಳಗ್ಗೆನ ಬಾಗಿಲೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿರಾತಂತೇಳಿ ಈಗ ಫಸ್ಟ್ ಬಾಗಿಲೆಲ್ಲ ಕಸ ಗುಡಿಸ್ಕೊಳಕತ್ತಿದ್ನಿ ಬಾಗಿಲ ತೊಳೆದು ರಂಗೋಲಿ ಹಾಕಬೇಕು ಇವತ್ತು ಅಡುಗೆ ಕೆಲಸ ಏನೂ ಜಾಸ್ತಿ ಇರಲಿಲ್ಲ ನಮ್ಮ ಮನೆಯವರು ಇವತ್ತು ಬೇಗ ಹೊಕ್ಕನಂತಂದರು ಹಾಗಾಗಿ ಬರೀ ಅನ್ನ ಸಾಂಬಾರು ಆಮೇಲೆ ಉಪ್ಪಿಟ್ಟು ಅಷ್ಟೇ ಮಾಡಿದ್ನಿ ನಾನು ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ ಯಾಕಂದ್ರೆ ನನಗೂ ಟೈಮ್ ಇರಲಿಲ್ಲಲ್ಲ ಅದಕ್ಕೋಸ್ಕರ ಬರೀ ಅನ್ನ ಸಾರು ಅಷ್ಟೇ ಮಾಡಿಬಿಟ್ನಿ ಅದನ್ನು ನಾನು ತೊಗೊಂಡು ಹೋದ್ರು ಅವ್ರು ಅನ್ನ ಸಾಂಬಾರು ತೊಗೊಂಡು ಉಪ್ಪಿಟ್ಟನ್ನು ತಿಂದು ಹೋದರು ಉಪ್ಪಿಟ್ಟು ಮಾಡಿದ್ನಿ ಉಪ್ಪಿಟ್ಟು ತಿಂದ ಹೋದ್ರು ನೋಡ್ರಿ ಹಾಗಾಗಿ ಇವತ್ತು ಅಡುಗೆ ಕೆಲಸದಷ್ಟೊಂದು ಕೆಲಸ ಇರಲಿಲ್ಲ ನನಗೆ ನಾನು ಒಂದು ಕಡೆ ಅನ್ನಕ್ಕಿಟ್ಟು ಸಾಂಬಾರು ಮಾಡೋಕ್ಕೆ ಬ್ಯಾಳೆ ಬೇಯಕ್ಕಿಟ್ಟು ಈ ಕಡೆ ಬಾಗಿಲ ತೊಳಕ್ಕೆ ಬಂದಿದ್ನಿ ಈಗ ಬಾಗಿಲು ಕೆಲಸ ಎಲ್ಲ ಮುಗಿಸಿ ಹೋಗ್ಬಿಡ್ಕ ಆ ಕಡೆ ಅನ್ನನೂ ರೆಡಿಯಾಗಿತ್ತು ಮತ್ತು ಬೇಳೆನೂ ಎಲ್ಲ ಬೆಂದಿದ್ದು ಬೆಳೆಗೆ ಒಗ್ಗರಣೆ ಹಾಕಿನಿ ಹಂಗೆ ಉಪ್ಪಿಟ್ಟನ್ನು ಮಾಡಿಬಿಟ್ಟು ನೋಡ್ರಿ ಬೇಗ ಅಡುಗೆ ಕೆಲಸ ಆಗಿಬಿಡ್ತೀವತ್ತ ಇವತ್ತು ಸ್ವಲ್ಪ ಕಿಚನ್ದಾಗ ಕ್ಲೀನ್ ಮಾಡಿರತ್ತಂತ ಅಂದ್ಕೊಂಡಿದ್ನಿ ಹಾಗಾಗಿ ನಾನು ಬೇಗ ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೊಂಬಿಟ್ಟು ನೋಡ್ರಿ ರೊಟ್ಟಿ ಪಲ್ಯ ಮಾಡೋದಿದ್ರು ಅಷ್ಟೇ ನಾನು ಇವತ್ತು ಬೇಗನೆ ಮಾಡ್ಬೇಕಂತ ಅಂದ್ಕೊಂಡಿನಿ ಆದ್ರೆ ನಮ್ಮ ಮನೆಯವರು ಅನ್ನ ಸಾಂಬಾರು ಅಷ್ಟೇ ಮಾಡಿಬಿಡು ಅಂತಂದರು ಸರಿ ಆಯ್ತು ಅಂಥೇಳಿ ನುಗ್ಗಿಕಾಯಿ ಇದ್ವಲ್ಲ ನುಗ್ಗಿಕಾಯಿ ಸಾರು ಮಾಡಿದ್ನಿ ನಾನು ಗಿಡಕ್ಕೆಲ್ಲ ನೀರು ಹಾಕಿನಿ ದಿನ ಹಾಕಿರ್ತಾನೆ ನೀರು ಒಂದು ಸ್ವಲ್ಪ ಹಾಕ್ತಾನೆ ನೋಡ್ರಿ ನಾನು ಜಾಸ್ತಿ ನೀರಾದರೂ ಅಷ್ಟೇ ಗಿಡ ಚಂದಾಗ ಗ್ರೋ ಆಗೋದಿಲ್ಲ ಒಂದು ಸ್ವಲ್ಪನೇ ನೀರು ಹಾಕಿರ್ತೀನಿ ತುಳಸಿ ಗಿಡಕ್ಕೆ ಸ್ನಾನ ಮಾಡೋಕ್ಕೂ ಮುಂಚೆ ನಾನು ನೀರು ಹಾಕಂಗಿಲ್ಲ ಬರೀ ಕಟ್ಟಿ ಅಷ್ಟೇ ತೊಳೆದಿರ್ತೀನಿ ಸ್ನಾನ ಆಗಿದ ಮೇಲೆ ತುಳಸಿ ಕಟ್ಟಿಗೆ ನೀರು ಹಾಕ್ತಾನೆ ನೋಡ್ರಿ ಕಿಂಡ್ಕ್ಯಾಗನೂ ಧೂಳು ಭಾಳ ಐತಿ ತೊಳಿ ಅನ್ನತ್ತೀರಿ ನಮ್ಮ ಮನೆಯವ್ರೆ ನಾನು ಅವ್ರಿಗೆ ಬೈಯತ್ತಿದ್ನಿ ನೀವು ಫ್ರೀ ಆಗಿರ್ತಾರಲ್ಲ ಬಂದು ತೊಳಿರಿ ನಂಗೆ ಕೆಲಸ ಭಾಳ ಅದಾವ ಅಂತೇಳಿ ಅವ್ರು ಸಂಡೇದು ಇತ್ತಂದ್ರೆ ಸ್ವಲ್ಪ ಕ್ಲೀನ್ ಮಾಡಿ ಕೊಡ್ತಾರೆ ಆದ್ರೆ ಈಗಂತೂ ಫುಲ್ ಬ್ಯುಸಿ ಆಗಿಬಿಟ್ಟಾರ ಅವ್ರು ನಾನೇ ಎಲ್ಲ ಕ್ಲೀನ್ ಮಾಡ್ಬೇಕು ನೋಡ್ರಿ ಅಲ್ಲಿ ಕಿಟಕಿ ಒಳಗೆ ಧೂಳು ಆಗಿತ್ತು ಅಲ್ಲಿ ದಿನ ತೊಳೆದ್ರೂ ಅಷ್ಟೇ ಮತ್ತು ಧೂಳು ಬಂದು ಕೂತ್ಬಿಡ್ತೈತಿ ವಾರಕ್ಕೆ ಒಂದು ಸರಿ ಅಷ್ಟೇ ನಾನು ಅಲ್ಲಿ ಕಿಟಕಿ ತೊಳೆದಿರ್ತೀನಿ ಇಲ್ಲಾಂದ್ರೆ ಫುಲ್ ದಿನ ನೀರು ಹಾಕಿಬಿಟ್ಟಿರ್ತೇನೆ ಹಂಗೆ ಬೆಳಗ್ಗೆ ಬ್ಲಾಗ್ನ ಶುರು ಮಾಡ್ಬೇಕಂತೇಳಿ ಮಾಡೀನಿ ನೋಡ್ರಿ ಅದ್ರ ಮತ್ತು ಅದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಾಗ್ಲಾಶ್ ತೊಳೆದಕ್ಕೆ ನಾನು ಬೇಗ ಬಂದು ಅಡುಗೆ ನಾಷ್ಟ ಮಾಡಿಬಿಟ್ನಿ ನಮ್ಮ ಮನೆಯವರು ಇವತ್ತು ಬೇಗ ಹೊಕ್ಕನಂತೇಳಿ ಹೇಳಿದರು ಮತ್ತು ಕರೆಂಟ್ ಒಂದು ಇರಲಿಲ್ಲ ಇವತ್ತು ಎಷ್ಟೋ ತನಕ ಕರೆಂಟ್ ಹೋಗಿದ್ದು ನೋಡ್ರಿ ಈಗ ಜಸ್ಟ್ ಕರೆಂಟ್ ಬಂದವು ಮತ್ತು ನನ್ನ ಮೊಬೈಲ್ದಾಗ ಚಾರ್ಜನ್ನು ಇರಲಿಲ್ಲ ಈಗ ಚಾರ್ಜ್ ಮಾಡಿಕೊಂಡು ಒಂದು ವಿಡಿಯೋ ಅಪ್ಲೋಡ್ ಮಾಡೋದಿತ್ತು ಅದನ್ನು ಅಪ್ಲೋಡ್ ಮಾಡಿ ಈಗ ನಾನು ವ್ಲಾಗ್ನ ಶುರು ಮಾಡಿದ್ದೇನೆ ನೋಡ್ರಿ ಸಾನ್ವಿಗೆ ಇನ್ನೂ ಕಡಿಮೆ ಆಗಿಲ್ಲ ಅಂದ್ರೆ ಜ್ವರ ಬಂದಿಲ್ಲಕ್ಕಿಗೆ ಆದ್ರೆ ಸ್ವಲ್ಪ ಸುಸ್ತಾಗಿದ್ದಾಳು ಹಾಗಾಗಿ ಇವತ್ತನ್ನು ಆಕಿನ ಸ್ಕೂಲಿಗೆ ಕಳಿಸ್ಲಿಲ್ಲ ಇವತ್ತೊಂದು ದಿನ ರೆಸ್ಟ್ ಮಾಡಲಿ ಅಂತೇಳಿ ಇವತ್ತು ರಜೆ ಹಾಕ್ಸಿದ್ದೀನಿ ಅವ್ರ ಮ್ಯಾಮ್ಗೆ ಕಾಲ್ ಮಾಡಿ ಹೇಳೀನಿ ಆಕಿಗೆ ಹುಷಾರಿಲ್ಲ ಅಂದ ತಕ್ಷಣ ಅವರು ಆಯಿತು ಹುಷಾರಾದ್ಮೇಲೆ ಕಳಿಸ್ರಿ ಅಂದರು ಹಾಗಾಗಿ ಕಳಿಸಿಲ್ಲ ನೋಡ್ರಿ ನಾನು ಇವತ್ತು ಅಡುಗೆಗೆ ಏನು ಮಾಡೀನಿ ಅಂದ್ರೆ ಅನ್ನ ಮತ್ತು ನುಗ್ಗೆಕಾಯಿ ಸಾರು ಮಾಡೀನಿ ಇಲ್ಲಿ ನೋಡ್ರಿ ಉಪ್ಪಿಟ್ಟು ಮಾಡಿದ್ನಿ ಸಣ್ಣ ರವೆದು ಉಪ್ಪಿಟ್ಟು ಮಾಡಿದ್ನಿ ಇನ್ನೂ ಏನೂ ಕ್ಲೀನಿಂಗ್ ಮಾಡಿಲ್ಲ ಪಾತ್ರೆ ನೋಡ್ರಿ ಇಷ್ಟ ಪಾತ್ರೆ ಅದಾವು ಒಂದು ಸ್ವಲ್ಪ ಅದಾವು ಭಾಳ ಏನಿಲ್ಲ ಗ್ಯಾಸ್ ನೋಡ್ರಿ ಅರ್ಜೆಂಟ್ ಮಾಡೋಕ್ಕೋಗಿ ಎಲ್ಲ ರವಾಗಿವ ಎಲ್ಲ ಬಿದ್ದುಬಿಟ್ಟತಿ ಈಗೆಲ್ಲ ಅದನ್ನು ಕ್ಲೀನ್ ಮಾಡ್ಕೋಬೇಕು ಹಂಗೆ ಇವತ್ತು ಏನು ಕೆಲಸ ಇಲ್ಲ ಅಂದ ಇನ್ನೆಲ್ಲ ಒಂದೊಂದು ಕೆಲಸಗಳು ಮಾಡ್ಕೋಬೇಕು ಕರೆಂಟ್ ಈಗ ಬಂದವು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಈ ಕೆಲಸಗಳನ್ನೆಲ್ಲ ಶುರು ಮಾಡ್ಕೋತೀನಿ ಹಂಗೆ ಈ ವ್ಲಾಗ್ನು ನಾನು ಹಿಂಗೆ ಕಂಟಿನ್ಯೂ ಮಾಡ್ತೀನಿ ನೀವು ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿರಿ ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿರಿ ಬಟ್ಟೆ ಎಲ್ಲ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಕತ್ತೀನಿ ನೋಡ್ರಿ ಯಾಕಂದರೆ ಬೆಳಗ್ಗೆಯಿಂದ ಕರೆಂಟ್ ಹೋಗೋದು ಬರೋದು ಮಾಡತ್ತಿದ್ದು ಸುಮಾರು ಹೊತ್ತು ಕರೆಂಟೇ ಇರಲಿಲ್ಲ ಅದಕ್ಕೆ ಫಸ್ಟ್ ವಾಶ್ಗೆ ಹಾಕಿ ತೆಗೆದಿಟ್ಕೊಂಡ್ಬಿಡೋಣ ಅಂಥೇಳಿ ಇವಾಗ ಬಟ್ಟೆ ಎಲ್ಲ ವಾಶ್ಗೆ ಹಾಕತ್ತೀನಿ ಸಾನ್ವಿಗೆ ಇವತ್ತು ಇನ್ನೂ ಕಡಿಮೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಆಕಿಗೆ ಸ್ಕೂಲ್ ಬಿಡಿಸಿದ್ನಿ ಸಂಜೆ ಮುಂದೆ ಆಕಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ನೋಡ್ರಿ ಹೋಗಿ ಚೆಕ್ ಮಾಡಿಸ್ಕೊಂಡು ಬರ್ತೀನಿ ಆಕಿಗೆ ಜ್ವರ ಬಿಟ್ಟು ಬರತ್ತಿದ್ವಲ್ಲ ಅದಕ್ಕೆ ನಮ್ಮ ಓನರ್ ಅಂಕಲು ಇಲ್ಲ ಒಂದು ಸರಿ ಚೆಕ್ ಮಾಡಿಸ್ಕೊಂಡು ಬರ್ರಿ ಅಂತ ಹೇಳಿದಾರು ಅದಕ್ಕೋಸ್ಕರ ಇವತ್ತು ಸಂಜೆ ಮುಂದೆ ಹೋಗಿ ಆಕಿ ನಾನು ಒಂದು ಸರಿ ಚೆಕ್ ಮಾಡಿಸ್ಕೊಂಡು ಬರ್ಬೇಕು ನೋಡ್ರಿ ಆಕಿಗೆ ಹಂಗೆ ಮಲಗಿಸ್ತಿದ್ನಿ ಟಿ ವಿ ನೋಡ್ಕೊತ ಮಲ್ಕೊ ಅಂತೇಳಿ ಆಕಿ ಹುಷಾರಿಲ್ಲ ಅಂತಂದ್ರೆ ಭಾಳ ಕಾಡ್ತಾಳು ಅಂದರೆ ಯಾವಾಗಲೂ ಕಿರಿಕಿರಿ ಆಕಿ ಮುಂದೆನೇ ಇರಬೇಕು ಹಂಗೆ ಕಾಡ್ತಿರ್ತಾಳೆ ಆಕಿ ಒಳ್ಳೊಳ್ಳೆ ಕರಿಯತ್ತಿರ್ತಾಳೆ ಹಂಗೆ ಕೆಲಸ ಮಾಡೋಕೆ ಬಿಡತ್ತಿರಲ್ಲ ಇವಾಗೂ ಅಷ್ಟೇ ನಾನು ಅಡುಗೆ ಮನೆಯಾಗ ಬಂದಿಲ್ಲಿ ಕೆಲಸ ಶುರು ಮಾಡ್ಕೊಂಡಿದ್ನಿ ಇವತ್ತು ಸ್ವಲ್ಪ ಎಲ್ಲ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು ಮತ್ತು ಎಲೆ ಎಲ್ಲ ಅದಾವಲ್ಲ ಸ್ವಲ್ಪ ಧೂಳಾಗಿದ್ದವನ್ನೆಲ್ಲ ತೊಳೆದ್ರಾಯ್ತು ಅಂತೇಳಿ ಎಲ್ಲನೂ ತೆಗ್ಯಾಕತ್ತಿದ್ದೇನೆ ಇಷ್ಟು ಬಂದು ಇಲ್ಲಿ ಕೆಲಸ ಮಾಡ್ಕೊಡಕ್ಕೆ ನಾನು ಎಷ್ಟು ಸರಿ ಕರೆಯಾಕತ್ತಿದ್ಲಕ್ಕೆ ಬಾಯಿಲ್ಲಮ್ಮ ಬಾಯಿಲೆ ಅಂತ ಕರೆಯಾಕತ್ತಿದ್ಲು ಸುಮ್ಮ ಹೋಗಿ ಕೇಳಿದ್ರೆ ಏನಿರಲ್ಲ ಇಲ್ಲಿ ನೋಯ್ತತಿ ಮೂಗು ನೋಯ್ತತಿ ಕೈ ನೋಯ್ತೈತಿ ಕಾಲು ನೋಯ್ತೈತಿ ಬರೀ ಇದನ್ನೇ ಹೇಳ್ತಾಳು ರೀಸನ್ ನಾನು ಆಕಿಗೆ ಹಂಗೂ ಹಿಂಗೂ ಸಮಾಧಾನ ಮಾಡೋದು ಸ್ವಲ್ಪ ಅಲ್ಲೇ ಅಕ್ಕಿ ಹತ್ರ ಕೂತ್ಕೊಳ್ಳೋದು ಬಂದು ಈ ಕಡೆ ಕೆಲಸ ಮಾಡೋದು ಮಾಡಾಕತ್ತಿದ್ನಿ ಮತ್ತು ಕರೆಯಕತ್ಲು ಮೈ ಬಿಸಿ ಆಗೈತೆ ನಂದು ಬಾ ಅಮ್ಮ ಅಂಥೇಳಿ ಮತ್ತು ಆಕಿಗೆ ಹೋಗಿ ವಿಕ್ಸ್ ಹಚ್ಚಿ ನೋಡ್ರಿ ಈ ಕಡೆ ಲೀಫ್ ಎಲ್ಲ ತೆಗೆದು
ತೆಗೆದು ತೊಳೆದ ಇನ್ನು ಹೊಳ್ಳಿ ನಡ್ಸಂಗಿಲ್ಲ ನೋಡ್ರಿ, ತೊಳೆದು ಇಟ್ಬಿಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬದಾಗದು ಯೂಸ್ ಮಾಡೋಕ್ಕೆ ಬರ್ತಾವೆ, ಹೊಳ್ಳಿ ತೆಗೆದಿಟ್ಟು ಬಿಡ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಇತ್ತೀಚೆಗೆ ನನಗೆ ಈ ಥರ ಜಾಸ್ತಿ ಐಟಮ್ಸ್ ಕಿಚನ್ದಾಗ ಇಟ್ಕೊಳಕ್ಕೆ ಇಷ್ಟ ಆಗ್ವತ್ತು. ಎಲ್ಲನೂ ತೆಗೆದು ಕಿಚನ್ ಖಾಲಿ ಖಾಲಿ ಇರಬೇಕಂತ ಅನ್ಸಕತ್ತದ ನೋಡ್ರಿ. ಮುಂಚೆ ಆದ್ರೆ ಫುಲ್ ಸಾಮಾನು ಇರಬೇಕು ಅಂತೇಳಿ ಹಂಗೆ ಆಸೆ ಆಗ್ತಿತ್ತು. ಇವಾಗ ಯಾಕೋ ಆ ಥರ ಸೇರ್ತಿಲ್ಲ ನನಗೆ. ಪೂರ್ತಿ ಏನೂ ಇಲ್ಲದ ಕಟ್ಟಿ ಖಾಲಿ ಇತ್ತಂದ್ರೆ ಕ್ಲೀನ್ ಮಾಡ್ಕೊಳಕ್ಕೂ ಈಸಿ ಆಕತಿ ಅಂತ ಅನ್ಸಕತ್ತತಿ. ಅದಕ್ಕೋಸ್ಕರ ಒಂದೊಂದು ಎಲ್ಲ ರಿಮೂವ್ ಮಾಡತ್ತೆ ನೋಡ್ರಿ. ನಾನು ಇವತ್ತೆಲ್ಲ ಲೀಫ್ ಎಲ್ಲ ತೆಗೆದ್ನಿ, ಮೊನ್ನೆ ಒಂದು ಸ್ಟ್ಯಾಂಡ್ ತೆಗೆದಿಟ್ಟಿದ್ನಿ. ಈಗ ಫುಲ್ ಕಟ್ಟಿ ಎಲ್ಲ ಖಾಲಿನೇ ಬಿಟ್ಕೊಂಡ್ಬಿಟ್ಟನಿ. ಹಂಗೆ ಸಾನ್ವಿ ಕರೆಯಕತ್ತಿದ್ಲಲ್ಲ, ಬಂದಕ್ಕೀಗೀಗ ವಿಕ್ಸ್ ಹಚ್ಚಾತೀನಿ. ಸ್ವಲ್ಪ ಲೈಟಾಗೆ ಮತ್ತು ಮೈ ಬಿಸಿ ಆಗಿತ್ತಕ್ಕಿದ, ಅದಕ್ಕೋಸ್ಕರ ಸಿರಪ್ ಹಾಕಿ ಈಗ ವಿಕ್ಸ್ ಹಚ್ಚಾತೇನೆ ನೋಡ್ರಿ. ಈ ಥರ ಪೂರ್ತಿ ಅಂಗಾಲಿಗೆ, ಮೊಣ್ಕೈಗೆ, ಆಮೇಲೆ ಬೆನ್ನಿಗೆ, ಹೊಟ್ಟಿಗೆ ಎಲ್ಲ ಕಡೆ ನಾನು ಎದೆಗೆ ಎಲ್ಲ ಕಡೆ ವಿಕ್ಸ್ ಹಚ್ಚಿ ಮಲಗಿಸ್ಬಿಡ್ತೀನಿ. ಹಾಕಿ ಮಲ್ಕೋತಾಳು. ಇವಾಗ ಅಷ್ಟೇ ಒಂದು 3-4 ಸರಿ ಕರೆದ್ಲು, ಬಂದಿನ ವಿಕ್ಸ್ ಹಚ್ಚಿ ಮಲಗಿಸಿರ ಆಮೇಲೆ ನಾನು ಮತ್ತೆ ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೋಬೋದು ಅಂತೇಳಿ ಫಸ್ಟಾಗಿ ವಿಕ್ಸ್ ಹಚ್ಚತ್ತೀನಿ. ಟಿ ವಿ ನೋಡ್ಕೊತ ಮಲ್ಕೊಂಡಿದ್ಲಕ್ಕಿ. ಆಕಿಗೂ ಬೇಜಾರಾಗ್ಬಿಟ್ಟತ್ ನೋಡ್ರಿ. ಸ್ಕೂಲಿಗೆ ಹೋದ್ಲಂದ್ರೆ ಆರಾಮ್ ಫ್ರೆಂಡ್ಸ್ ಜೋಡಿ ಎಲ್ಲ ಆಟ ಆಡ್ಕೊತ ಮಾಡ್ಕೊತಿರ್ತಾಳು. ಈಗ ಆಕಿಗೆ ಹುಷಾರಿಲ್ಲ ಅಂತ ನಾನು ಮ್ಯಾಲೂ ಕಳಿಸೋದಿಲ್ಲ, ಯಾಕಂದ್ರೆ ಸಾನಿಧ್ಯ ಇನ್ನೂ ಸಣ್ಣಕ್ಕೆದಾಳು. ಆಕಿಗೆ ಅದು ಜ್ವರ ಬಂದ್ಗಿಂದ ವಿಕಿನಿಂದ ಆಕಿಗೆ ಅಂತೇಳಿ ನಾನು ಕಳ್ಸಂಗಿಲ್ಲ. ಸಾನ್ವಿ ಅಂತೂ ಕೇಳತ್ತಿರ್ತಾಳೆ, ಅಮ್ಮ ಸಾನಿಧ್ಯನ ಹತ್ರ ಆಟ ಆಡಕ್ಕೆ ಹೋಗ್ತೀನಿ, ನಾನು ಸಾಕ್ಸ್ ಹಾಕೊಂಡು ಹೋಗ್ತೀನಿ, ಸ್ವೆಟ್ರ್ ಹಾಕೊಂಡು ಹೋಗ್ತೀನಿ ಅಂತ ಕೇಳತ್ತಿರ್ತಾಳು. ಆದ್ರೆ ನಾನು ಕಳಿಸಿಲ್ಲ ನೋಡ್ರಿ. ಅದಕ್ಕಾಗಿ ಫುಲ್ ಬೇಜಾರು. ಟಿ ವಿ ಎಷ್ಟಂತ ನೋಡಲಿ, ನನಗಿಷ್ಟ ಇಲ್ಲ ಅಂತ ಅನ್ನಕತ್ತಿದ್ಲು. ಮತ್ತೇನು ಮಾಡಿದ್ರು, ಈಗ ಸಮಾಧಾನ ಮಾಡಿ ನಾನು ಕಾರ್ಟೂನ್ ನೋಡ್ಕೊತ ಕುಂದ್ರು ಅಂತೇಳಿ ಆಕೆಗೆ ವಿಕ್ಸ್ ಹಚ್ಚಿ ಬನ್ನಿ. ಇವಾಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ಕಿಟಕಿನೂ ಒರೆಸ್ಕೊಂಡು ಫಸ್ಟ್ ಮೇಲಿನ ಕಿಟಕಿ ಎಲ್ಲ ಒರೆಸ್ಕೊಂಡು ಈಗ ಗ್ಯಾಸ್ ಕ್ಲೀನ್ ಮಾಡತ್ತೀನಿ. ಬೆಳಗ್ಗೆ ಅರ್ಜೆಂಟಿಗೆ ಮಾಡತ್ತಿದ್ನೆಲ್ಲ, ನಮ್ಮ ಮನೆಯವರಂತೂ ಫುಲ್ ಅವಸರ ಮಾಡಕತ್ತರು, ಬೇಗ ಹೋಗ್ಬೇಕು ನಾ ಅಂಥೇಳಿ. ಬೇಗ ಉಪ್ಪಿಟ್ಟು ಮಾಡುವಾಗ ರವೆ ಎಲ್ಲ ಬಿದ್ದುಬಿಟ್ಟಿತ್ತು. ಅದನ್ನು ಇವಾಗೆಲ್ಲ ಫಸ್ಟೇ ತಕ್ಕೊಂಡು ಈಗ ಒರೆಸ್ಕೊಳತ್ತೀನಿ ನೋಡ್ರಿ. ಗ್ಯಾಸ್ ಅಂತೂ ಈ ಒಂದು 2 ದಿವಸ ಆಗಿತ್ತು ನಾನು ಉಜ್ಜಿ ಇರಲಿಲ್ಲ. ಇವತ್ತು ಸ್ವಲ್ಪ ಜಾಸ್ತಿ ಅದು ಗಲೀಜಾಗಿತ್ತಲ್ಲ, ಅದಕ್ಕೋಸ್ಕರ ಎಲ್ಲ ಕ್ಲೀನಾಗಿ ನಾರಿಲೆ ಎಲ್ಲ ಉಜ್ಜಿ ಪ್ಲೇಟೆಲ್ಲ ತೊಳೆಯೋಕ್ಕಿಟ್ನಿ. ಇಟ್ಟು ಈಗ ಒರೆಸ್ಕೊಳತ್ತೀನಿ ನೋಡ್ರಿ. ಸೋಪಿಲೆ ಉಜ್ಜಿ ಒಂದು ಹಸಿ ಬಟ್ಟೆಲೆ ಫಸ್ಟ್ ಒರೆಸ್ಕೊಳಕತ್ತೀನಿ. ನಾನು ಈ ಏನು ಒರ್ಸಾಕೆ ಬಟ್ಟೆ ಮಾಡಿದ್ದೀನಲ್ಲ, ಇವನ್ನ ವಿಶಾಲ್ ಮಾಡಿದಾಗ ತೊಗೊಂಡು ಬಂದೆ ನೋಡ್ರಿ. ನಾನು ಇಂಥ ಬಟ್ಟೆ ಎಲ್ಲ ಏನು ಯೂಸ್ ಮಾಡೋಂಗಿಲ್ಲ ಒರ್ಸಾಕೆ. ಇದಕ್ಕೆ ಕರ್ಚಿಫನ್ನು ಯೂಸ್ ಮಾಡಿರ್ತೀನಿ. ಒಂದು 60 ರೂಪೀಸ್ಗೆ 4 ಏನೋ ಬರ್ತಾವೆ ನೋಡ್ರಿ ಇವ. ಆದ್ರೆ ಒಳ್ಳೆ ಕ್ವಾಲಿಟಿ ಅದಾವೆ, ಎಷ್ಟು ನೀಟಾಗಿ ಕ್ಲೀನ್ ಆಕ್ಕವು. ಅದ ಬಟ್ಟೆನ ನಾನು ಕಟ್ಟಿ ಒರ್ಸಾಕೆ, ಗ್ಯಾಸ್ ಒರ್ಸಾಕೆ ಇಟ್ಕೊಂಡ್ಬಿಟ್ಟನಿ. ಅದರದ್ದು ಲಿಂಕ್ ಏನಾದರೂ ಸಿಕ್ತಂದ್ರೆ, ಅಂದ್ರೆ ರಿಲೇಟೇಬಲ್ ಇರೋ ಐಟಮ್ಸದ್ದು ಲಿಂಕ್ ಏನಾದರೂ ಸಿಕ್ಕರೆ ನಾನು ಹಾಕ್ತೀನಿ, ನೀವು ತರಿಸ್ಕೋಬೋದು. ನಾನು ವಿಶಾಲ್ ಮಾಡಿದಾಗ ತರಿಸಿದ್ದೆ ನೋಡ್ರಿ, ಆನ್ಲೈನ್ದಾಗೂ ಸಿಗ್ತಾವವ. ಅದಕ್ಕೆ ಅದರ ರಿಲೇಟೆಡ್ ಸಿಕ್ಕರೆ ನಾನು ಲಿಂಕ್ ಹಾಕ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ರೇಟನ್ನು ಏನು ಜಾಸ್ತಿ ಇಲ್ಲ. ವಿಶಾಲ್ ಮಾಡಿದಾಗ 60 ರೂಪೀಸಿಗೆ 4 ಅದಾವು. ಈಗ ಆನ್ಲೈನ್ದಾಗ ತರಿಸ್ತಾವ ಅಂದರೆ 99 ರೂಪೀಸಕ್ಕೆ 4 ಬರ್ತಾವೆ ನೋಡ್ರಿ. ಲಿಂಕ್ ಹಾಕ್ತೀನಿ, ಹುಡ್ಕೆಡೆ ನೀವು ಇಷ್ಟ ಆದರೆ ತರಿಸ್ಕೋಬೋದು, ಇಲ್ಲ ಅಂತಂದ್ರೆ ಏನಿಲ್ಲ. ಗ್ಯಾಸನ್ನು ಕಡೆ ಎತ್ತಿಟ್ಟು ಈಗ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡ್ರಿ. ಬಾಂಡೆ ತಿಕ್ಕೋದು ಏನು ನಾರಿತ್ತಲ್ಲ ಅದರಲ್ಲೇ ಪೂರ್ತಿ ಎಲ್ಲ ಉಜ್ಕೊಂಡು ದಿನ ಒರೆಸ್ಕೊಂಡಿರ್ತೀವಿ ಮೇಲೆ. ಆದ್ರೆ ಕೆಳಗಡೆ ಅದು ಎಣ್ಣೆ ಜಿಡ್ಡು ಹಂಗೆ ಕುತ್ಕೊಂಡ್ಬಿಟ್ಟಿರ್ತೈತಿ. ಅದಕ್ಕಾಗಿ ನಾನು ಈ ರೀತಿ ಒಂದು 15 ದಿವ್ಸಕ್ಕೆ ಒಂದು ಸರಿ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಇವಾಗಂತೂ ಸುಮಾರು ದಿವಸ ಆಗಿತ್ತು ನಾನು ಕ್ಲೀನೇ ಮಾಡಿರಲಿಲ್ಲ, ಬೇರೆ ಕೆಲಸದೊಳಗೆ ಬ್ಯುಸಿ ಆಗಿಬಿಟ್ಟಿದ್ನಿ. ಕುಚ್ಚು ಕಟ್ಟೋದು, ಹೊಲಿಯೋದು ಇದಾಗ್ಬಿಟ್ಟಿದ್ದು ನಂದು. ಮತ್ತು ವೀಡಿಯೋಸ್ ಮಾಡೋದು, ಅದು ಕ್ಲೀನೇ ಮಾಡಿರಲಿಲ್ಲನೇ. ಇವತ್ತೆಲ್ಲ ಕ್ಲೀನ್ ಮಾಡಿರಾತಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡ್ರಿ. ಗ್ಯಾಸ್ ಕೆಳಗಡೆ ಎಲ್ಲ ತಿಕ್ಕಿನಿ, ಮತ್ತು ಇನ್ನು ಈ ಕಡೆನೂ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರಾಯ್ತು. ಪೂರ್ತಿ ಕಟ್ಟಿನ ತಿಕ್ಕಿರಾತಿವತ್ತಂತೇಳಿ ಮತ್ತೆಲ್ಲ ತಿಕ್ಕಕೈತಿ ನೋಡ್ರಿ. ಮುಂಚೆ ಅಂದ್ಕೊಂಡು ಅದು ಗ್ಯಾಸ್ ಕೆಳಗಡೆದಷ್ಟು ಒರೆಸ್ಕೊಂಡ್ರಾಯ್ತು. ಇದೇನು ದಿನ ಒರೆಸ್ತಾನಲ್ಲ, ಅಷ್ಟೊಂದೇನು ಗಲೀಜಾಗಿಲ್ಲ ಅಂತೇಳಿ. ಮತ್ತು ಆಮೇಲೆ ಇನ್ನೇನು ಮಾಡತ್ತೀನಿ, ಪೂರ್ತಿ ಇದಿಷ್ಟು ಮಾಡಿ ಆಮೇಲೆ ಸ್ನಾನಕ್ಕೆ ಹೋದ್ರಾತಂತೇಳಿ ಹಂಗೆ ಕಟ್ಟಿ ಎಲ್ಲ ನಾನು ಒರೆಸ್ಕೊಳಕತ್ತೀನಿ. ಬರೀ ಬಟ್ಟೆಲೇ ಒರೆಸ್ಕೊಂಡ್ರೆ ಅಷ್ಟು ಕ್ಲೀನ್ ಆಗಂಗಿಲ್ಲ ನೋಡ್ರಿ, ಎಣ್ಣೆ ಜಿಡ್ಡದು ಹೋಗಂಗಿಲ್ಲ. ಈ ಥರ ಸೋಪ್ ಹಾಕಿ ಉಜ್ಜಿದೀವಿ ಅಂದ್ರೆ ಕ್ಲೀನಾಗಿ ಬಿಡ್ತೈತಿ. ಈ ಥರ ಕ್ಲೀನಾಗಿತ್ತಂದ್ರೆ ಅಡುಗೆ ಮನ್ಯಾಗ ನಿಂತ್ಕೊಂಡು ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಬರ್ತೈತಿ. ಗಲೀಜಾಗಿತ್ತಂದ್ರೆ ಅಷ್ಟೊಂದು ಇಷ್ಟನೇ ಆಗೋದಿಲ್ಲ. ನನಗಂತೂ ಯಾವಾಗಲೂ ಅಡುಗೆ ಮನೆ ಆಗಲಿ ಕ್ಲೀನಾಗಿರಬೇಕು, ಆ ಥರ ಇದ್ದರೆ ಇಷ್ಟ ಆಗ್ತೈತಿ. ಹಾಗಾಗಿ ಜಾಸ್ತಿ ಟೈಮ್ನ ನಾನು ಕ್ಲೀನಿಂಗಿಗೇನೆ ಇಡ್ತೇನೆ ನೋಡ್ರಿ. ಅಡುಗೆ ಕೆಲಸ ಎಲ್ಲ ಬೇಗ ಮಾಡಿ ಮುಗಿಸ್ಬಿಡ್ತೀನಿ. ಆದ್ರೆ ಕ್ಲೀನಿಂಗ್ ಕೆಲಸನೇ ನಾನು ಜಾಸ್ತಿ ಇರ್ತೈತಿ. ಯಾವಾಗಲೂ ನಾನು ಒಂದು 8 ದಿವ್ಸಕ್ಕೆ ಒಂದು ಸರಿ 15 ದಿವ್ಸಕ್ಕೆ ಒಂದು ಸರಿ ಕ್ಲೀನಿಂಗ್ ಮಾಡ್ತಾನೆ ಇರ್ತೀನಿ. ಎಲ್ಲರೂ ನಂಗೆ ಬೈತಾರೋ,
ಎಷ್ಟು ಕ್ಲೀನ್ ಮಾಡ್ತೀರ ಅವ್ರ ಗಂಡ ಹೆಂಡ್ತಿ ಇಬ್ಬರದರಿ, ಅದೊಂದು ಹುಡುಗಿ ಐತಿ, ಎಷ್ಟು ಬರೀ ಕ್ಲೀನಿಂಗ್ ಅಂತ ಮಾಡ್ತೀಯಲ್ಲ ಅಂಥೇಳಿ ಅನ್ನತ್ತಿರ್ತಾರೋ. ಆದ್ರೆ ನನಗೆ ಕ್ಲೀನಾಗಿ ಇರ್ಬೇಕು ನೋಡ್ರಿ, ಒಂಚೂರು ಗಲೀಜಿದ್ರೂ ಆಗಂಗಿಲ್ಲ. ಇವಾಗ ನೋಡ್ರಿ ಕಟ್ಟಿ ಎಲ್ಲ ತಿಕ್ಕಿ ತೊಳೆದಿದ್ನಿ, ಎಷ್ಟು ಚಂದ ಕಾಣಿಸಕತ್ತಿತ್ತು. ಇನ್ನು ಈ ಕಡೆ ಸ್ವಲ್ಪ ಇತ್ತಲ್ಲ, ಇದನ್ನು ಕ್ಲೀನ್ ಮಾಡಿರತ್ತಂತೇಳಿ ಅಡುಗೆ ಮಾಡಿದ ಪಾತ್ರೆ ಎಲ್ಲನೂ ತೆಗ್ದು ಈ ಕಡೆ ಇಟ್ಟು ಅದನ್ನು ಉಜ್ಕೊಳಕತ್ತಿದ್ನಿ. ಮುಂಚೆಯಲ್ಲಿ ಒಂದು ಆರೆಂಜ್ ಕಲರ್ ಸ್ಟ್ಯಾಂಡ್ ಇಟ್ಟಿದ್ನಿ, ಇವಾಗ ಅದನ್ನು ತೆಗೆದುಬಿಟ್ಟೆ ನೋಡ್ರಿ ನಾನು. ಈಗ ಅಲ್ಲಿ ಪೂರ್ತಿ ಖಾಲಿ ಆಗಿಬಿಟ್ಟದ, ಅಡುಗೆ ಮಾಡಿದ ಪಾತ್ರೆ ಅಷ್ಟೇ ಇಡಕ್ಕೆ ಮಾಡಿದ್ದೀನಿ. ಕಟ್ಟಿ ಒಂಥರ ಪೂರ್ತಿ ಕುಲ್ಲ ಆಗಿಬಿಟ್ಟತಿ. ನಂಗೆ ಕ್ಲೀನಿಂಗ್ ಮಾಡೋಕೆ ಈಸಿ ಆಗೈತಿ ಈಗ. ಇಲ್ಲಾಂದ್ರೆ ಅಲ್ಲಿ ಜಾಸ್ತಿ ಐಟಮ್ಸ್ ಇಟ್ಟನೆ ಅಂದ್ರೆ ಈ ಕಡೆ ಅಡುಗೆ ಸಾಮಾನು ಇಡಕ್ಕೂ ನನಗೆ ಜಾಗ ಸಾಲ್ತಿರ್ಲಿಲ್ಲ. ಇಷ್ಟು ದೊಡ್ಡ ಕಟ್ಟಿದ್ರು ನಂಗೆ ಸಾಲ್ವತ್ತು ನೋಡ್ರಿ, ಹಂಗಾಗಿಬಿಟ್ಟತಿ. ಮುಂಚೆ ಸಣ್ಣ ಕಟ್ಟಿ ಇರ್ತಿದ್ದು, ನಾ ಎಲ್ಲಿ ಮನೆ ಬಾಡಿಗೆ ಅದನ್ನೆಲ್ಲ ಅಲ್ಲೆಲ್ಲ, ಆದ್ರೆ ಅದ್ರೊಳಗನೆ ಎಷ್ಟು ನೀಟಾಗಿ ಇಟ್ಕೋತಿದ್ನಿ. ಈಗ ಇಷ್ಟು ದೊಡ್ಡದಿದ್ರೂ ಇದು ಸಾಲ್ವತ್ತು ನೋಡ್ರಿ, ಹಂಗಾಗಿಬಿಟ್ಟತಿ. ಅವಾಗೆಲ್ಲ ನಾನು ವೀಡಿಯೋಸ್ ಏನಾದರೂ ಮಾಡ್ತಿದ್ನಿ ಅಂದ್ರೆ ಅವಾಗೂ ಎಲ್ಲ ಶೇರ್ ಮಾಡ್ಬೋದಿತ್ತು. ಒಂದು 4 ಮನೆ ಚೇಂಜ್ ಮಾಡೀನಿ ನೋಡ್ರಿ ನಾನು ಮೈಸೂರಾಗ, 4-5 ಮನೆ ಚೇಂಜ್ ಮಾಡೀನಿ. ಇಲ್ಲಿ ಬೆಂಗಳೂರಿಗೆ ಬಂದಾಗಿಂದ ಇದು ಒಂದೇ ಮನೆ, ಆದರೆ ಇದು ಇಷ್ಟು ದೊಡ್ಡದಾಗ ಇದ್ದರೂ ಇದು ನನಗೆ ಸಾಲ್ವತ್ತು. ಎಲ್ಲನೂ ಕ್ಲೀನ್ ಮಾಡಿ ಒಂದೆರಡು ಪಾತ್ರೆ ಇದ್ದವಲ್ಲ ಅವನನ್ನು ತೊಳೆದ ಬಿಟ್ರಾತಂಥೇಳಿ ತೊಳ್ಯಾಕಂತ ಶುರು ಮಾಡೀನಿ. ಫಸ್ಟ್ ಮುಸ್ರೆ ಎಲ್ಲ ತೆಗೆದು ಆಮೇಲೆ ಸಿಂಕ್ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡ್ರಾತೆ ಅಂತ ಶುರು ಮಾಡೀನಿ. ಇನ್ನೇನು ಮುಗಿತಪ್ಪ ಕೆಲಸ, ಸ್ನಾನ ಅಷ್ಟು ಮಾಡಿರ ಮುಗ್ದೆ ಬಿಡ್ತೀನಿ ಕೆಲಸ ಅಂತ ನಾನು ಅನ್ಕೊಂಡು. ಖರೆ ಅದೇನಾಗ್ಬಿಡ್ತೆ ಅಂದ್ರೆ ಸಿಂಕ್ ಬ್ಲಾಕ್ ಆಗಿಬಿಡ್ತದು. ಮೊನ್ನೆನೂ ಒಂದು ಸರಿ ಬ್ಲಾಕ್ ಆಗಿತ್ತು, ಅವತ್ತೇನು ಅಷ್ಟೊಂದು ಬ್ಲಾಕ್ ಆಗಲಿಲ್ಲ, ನೀರು ಹೋಗಿಬಿಡ್ತು. ಆಮೇಲೆ ಕ್ಲಿಯರ್ ಆಗಿಬಿಡ್ತದೆ ತಾನಕ್ಕೆ ತಾನೇ. ನಾನು ಆಯ್ತಲ್ಲ ಬಿಡು ಕ್ಲಿಯರ್ ಆಯ್ತಂತೆ ಬಿಟ್ನಿ. ಆದರೆ ಇವತ್ತು ಹಂಗಾಗಲಿಲ್ಲ ನೋಡ್ರಿ, ಎಲ್ಲ ಸಿಂಕಿಂದ ಕೆಳಗಡೆ ನೀರೆಲ್ಲ ಹೊರಗಡೆ ಬಂದುಬಿಡ್ತು. ನನಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡ್ತು. ಮೊದಲು ಕೆಲಸ ಇಷ್ಟೆಲ್ಲ ಮಾಡೀನಿ, ಈಗ ಇನ್ನೇನು ಹೋಗಿ ಸ್ನಾನ ಮಾಡ್ಬೇಕು ಅನ್ನೋದಕ್ಕೆ ಇದೊಂದು ಶುರು ಆಗಿಬಿಡ್ತು. ಮತ್ತೇನು ಮಾಡೀನಿ ಅಂದ್ರೆ ವಿಡಿಯೋ ಆಫ್ ಮಾಡೀನಿ, ಅದನ್ನಷ್ಟಕ್ಕೆ ಆಫ್ ಮಾಡಿ ಸಿಂಕ್ ಎಲ್ಲ ತೆಗೆದು ಪೈಪ್ ಎಲ್ಲ ತೆಗೆದು ಕೈಗೆ ಗ್ಲೌಸ್ ಹಾಕ್ಕೊಂಡು ಕೆಳಗಡೆ ಏನು ಕಟ್ಕೊಂಡಿತ್ತಲ್ಲ ಅದನ್ನು ಪೂರ್ತಿ ಎಲ್ಲ ತೆಗೆದು ನೋಡ್ರಿ, ತೆಗೆದು ಕ್ಲೀನ್ ಮಾಡೀನಿ ಕೆಳಗಡೆದೆಲ್ಲ. ಅದು ಯಾವುದೋ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಸಿಂಕ್ ಎಲ್ಲ ತೊಳೆದು ಮತ್ತು ಅದಕ್ಕೆ ಡ್ರೈನೆಕ್ಸ್ ಬರ್ತದಲ್ಲ ಅದನ್ನು ಒಂದು ಪ್ಯಾಕೆಟ್ ಹಾಕಿ ಬಿಟ್ಟು ನೋಡ್ರಿ. ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಇವತ್ತಂತೂ ಸಿಂಕ್ ಕ್ಲೀನ್ ಮಾಡಿಕೊಡ್ಕ ನನಗಂತೂ ಸಾಕಾಗಿ ಹೋಗ್ಬಿಡ್ತು. ಸುಮಾರು ದಿವಸ ಆಗಿತ್ತೀಗ, 1.5 ವರ್ಷ ಆಗಿತ್ತು ಅನಿಸ್ತತಿ, ಒಟ್ಟು ಬ್ಲಾಕ್ ಆಗಿರಲಿಲ್ಲ ಅದು. ಲಾಸ್ಟ್ ಟೈಮು ಹಿಂಗೆ ಒಂದು ಸರಿ ಬ್ಲಾಕ್ ಆಗಿತ್ತು, ಅವಾಗೂ ಎಲ್ಲ ನಾನು ಕ್ಲೀನ್ ಮಾಡಿದ್ನಿ. ಈಗ ಮತ್ತೆ ಹಂಗೆ ಆಯ್ತು ನೋಡ್ರಿ. ಅವಾಗ ಜಾಸ್ತಿ ಆಗಿತ್ತು, ಇವಾಗ ಅಷ್ಟೊಂದು ದಿನ ಆಗಿರಲಿಲ್ಲ, ಬೇಗ ಹೋಗ್ಬಿಡ್ತು ಎಲ್ಲ ತೆಗೆದ ತಕ್ಷಣ ಬೇಗ ಹೋಗ್ಬಿಡ್ತು. ಆದರೆ ಲಾಸ್ಟ್ ಟೈಮ್ ಹೆಂಗಾಗಿತ್ತಂದ್ರೆ ನಾನು ಎಷ್ಟು ಕೈ ಹಾಕಿ ಎಲ್ಲ ತೆಗೆದು ಕ್ಲೀನ್ ಮಾಡಿರೋನು ನೀರೇ ಹೋಗ್ತಿರ್ಲಿಲ್ಲ. ಆದರೆ ಈ ಸರಿ ಹಂಗಾಗಲಿಲ್ಲ, ಬೇಗನೆ ಕ್ಲೀನ್ ಆಗಿಬಿಡ್ತು. ನಾನು ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡೀನಿ ನೋಡ್ರಿ. ಊಟ ಮಾಡಿ ಇವಾಗ ಬಟ್ಟೆನ ಒಣಗಾಕತ್ತೀನಿ. ಈಗ ಒಂದು ಟೈಮ್ 3 ಗಂಟೆ ಆಗಿತ್ತು, ಬಟ್ಟೆ ಒಣಗಾಕಿರಾತಂತೇಳಿ ಹಾಕಾಕತ್ತಿದ್ನಿ. ಮೇಲ್ಗಡೆ ಆಂಟಿ ಬಂದರು, ಸಾನ್ನಿಧ್ಯನ ಕರ್ಕೊಂಡು. ಆಕಿ ಮಲಗ್ತಾನೆ ಇರಲಿಲ್ಲ ಅಂತಿವತ್ತ, ಹಾಗಾಗಿ ಕರ್ಕೊಂಬಂದಿದ್ರು ನೋಡ್ರಿ. ಅವ್ರ ಮಮ್ಮಿ ಇದ್ರಂದ್ರೆ ಆಕಿ ಮಲ್ಕೊಂಡ್ಬಿಡ್ತಾಳು. ಅವ್ರ ಮಮ್ಮಿ ಇವತ್ತು ಆಫೀಸ್ಗೆ ಹೋಗಿದ್ರು, ಅವ್ರು ಸಂಜೆ ಮುಂದೆ 5:30ಗೆ ಬರ್ತಾರು. ಈಕಿ ಮಲಗಿರ್ಲಿಲ್ಲಲ್ಲ, ಅಂದರೆ ಇಲ್ಲಾರ ಸಾನ್ವಿ ಜೋಡಿ ಆಡ್ತಾಳು ಅಂತೇಳಿ ಕರ್ಕೊಂಬಂದಿರು ನೋಡ್ರಿ ಅವರೇ. ನಾನು ಮಲಗಿಸ್ತೇನೆ ಬಾ ಅಂತನ್ನಿ, ಆಕಿ ಮಲ್ಕೊಳಕ್ಕೆ ರೆಡಿ ಇರಲಿಲ್ಲ, ಆಕಿಗೆ ನಿದ್ದೆನೂ ಬಂದಿರಲಿಲ್ಲ. ಸುಮಾರು ಹೊತ್ತು ಆಟ ಆಡಿಳಕಿ ನಮ್ಮ ಮನ್ಯಾಗ. ನಾನು ಆಕಿ ಜೋಡಿನ ಆಟ ಆಡಿಸ್ಕೊಂತ ಬಟ್ಟೆ ಎಲ್ಲ ಒಣಗಾಕಿದಾದ್ಮೇಲೆ ಹಣ್ಣಿದ್ದು ಸ್ವಲ್ಪ ಮನೆ ಒಳಗೆ ಆಕಿ ಕಟ್ ಮಾಡಿ ಕೊಟ್ರಾತಂತೇಳಿ ಸಾನ್ವಿಗೆ ಆಕಿ ಇಬ್ಬರಿಗೂ ಹಣ್ಣೆಲ್ಲ ಕಟ್ ಮಾಡಿ ಕೊಟ್ನಿ. ತಿಂದರು. ಸಾನ್ವಿ ಬೆಳಗ್ಗೆನೇ ಕೇಳಕತ್ತಿದ್ಲು ಮ್ಯಾಲೆ ಹೊಕ್ಕಣಂತೇಳಿ, ಆದ್ರೆ ನಾನು ಕಳಿಸಿರಲಿಲ್ಲ, ಇನ್ನು ಹುಷಾರಾಗಿಲ್ಲೇನು ಪೂರ್ತಿ ಬ್ಯಾಡ ಅಂತ ಕಳಿಸಿರಲಿಲ್ಲ. ಆದರೆ ಅವ್ರ ಅಜ್ಜಿನ ಕರ್ಕೊಂಬಂದ್ಬಿಟ್ಟು ನೋಡ್ರಿ. ಸಾನ್ವಿ ಮಲ್ಕೊಂಡಿದ್ದಾಳಂತೇಳಿ ಅವರು ವಾಪಸ್ ಹೊಂಟಿದ್ರು. ನಾನು ಇರಲಿ ತಗೋರಿ, ಆಕಿ ಇನ್ನೇನು ಹೇಳ್ತಾಳು ಆಡ್ವಾರ ಇಲ್ಲೇ ಅಂತನಿ. ಮತ್ತು ಸಾನ್ವಿಗೆ ಎಬ್ಬಿಸ್ಬಿಟ್ಲು. ಅವಾಗ ಸಾನ್ವಿಯನ್ನು ಎದ್ಲು. ಸಾನ್ವಿಗಂತೂ ಭಾಳ ಇಷ್ಟ ಸಾನ್ನಿಧ್ಯನ ಆಟ ಆಡಿಸೋದು. ಮುಂಚೆ ಸ್ನಿಗ್ಧಾನ್ ಜೋಡಿ ಆಟ ಆಡ್ತಿದ್ಲು, ಆದ್ರೆ ಇವಾಗ ಬರೀ ಸಾನ್ನಿಧ್ಯನ ಜೋಡಿನ ಆಟ ಆಡ್ತಾಳೆ ನೋಡ್ರಿ. ಆಕೆ ಅಷ್ಟು ಇಷ್ಟ ಆಕಿಗೆ ಮಕ್ಕಳಂದ್ರೆ. ಸಾನ್ನಿಧ್ಯ ಅಷ್ಟೇ ಅಲ್ಲ, ಯಾವ ಸಣ್ಣ ಮಕ್ಕಳು ಬಂದ್ರೂ ಅಷ್ಟೇ ಆಕಿ ಫುಲ್ ಆಟ ಆಡಿಸ್ತಾಳು. ನಮ್ಮ ಆರಾಧ್ಯನೂ ಅಷ್ಟೇ, ಯಾವಾಗಲೂ ಊರಿಗೆ ಹೋದಾಗ ಆಟ ಆಡಿಸ್ತಿರ್ತಾಳು. ನಮ್ಮ ಅದಿತಿ ಆಡ್ಸಂಗಿಲ್ಲ, ಆದರೆ ನಮ್ಮ ಸಾನ್ವಿ ನೋಡ್ರಿ ಆರೋಗ ಆಟ ಆಡಿಸ್ತಿರ್ತಾಳು. ಹಾಗೆ ಸಾನ್ನಿಧ್ಯನೂ ಫುಲ್ ಹಚ್ಕೊಂಡ್ಬಿಟ್ಟಾಳಕಿ. ಈಕಿನ ಆಟ ಆಡಿಸ್ ನೋಡ್ರಿ. ಆಕಿ ಸಾನ್ನಿಧ್ಯನೂ ಅಷ್ಟೇ, ಸ್ನಿಗ್ಧಾನ್ ಜೋಡಿ ಜಾಸ್ತಿ ಇರಲ್ಲ, ಸಾನ್ವಿ ಜೋಡಿ ಆದರೆ ಆಕಿ ಆರಾಮಾಗಿ ಇರ್ತಾಳು. ಇಬ್ರಿಗೂ ಹಣ್ಣು ಕಟ್ ಮಾಡಿ ಕೊಟ್ರಾತಂತೆ, ಕಟ್ ಮಾಡಿಕೊಡತ್ತೆ ನೋಡ್ರಿ. ಆ್ಯಪಲ್ ತಿಂತಾಳ ಅಂತೇಳಿ ಅಂದ್ಕೊಂಡು, ಆದರೆ ಅವ್ರ ಅಜ್ಜಿ ತಿನ್ನಂಗಿಲ್ಲ ರೀ ಏಕೆ ಅಂತಂದರು. ಸರಿ ದಾಳಿಂಬೆ ಕಟ್ ಮಾಡಿ ಕೊಡ್ತಾನಂತೇಳಿ ಇವಾಗ ಇಬ್ರಿಗೂ ದಾಳಿಂಬೆ ಕಟ್ ಮಾಡಿ ಕೊಡಕತ್ತೀನಿ ನೋಡ್ರಿ. ಅಲ್ಲಿ ಸಾನ್ವಿ ಜೋಡಿನ ಕೂತ್ಕೊಳಕತ್ತಾಳು. ನಮ್ಮ ಮನೆಗೂ ಆರಾಮಾಗಿ ಆಟ ಆಡ್ತಾಳಕಿ, ಅಳೋದಿಲ್ಲ ಏನಿಲ್ಲ. ನಾವೇನು ಕೊಡ್ತೀವಿ ಅದು ತಿನ್ಕೊಂಡು ಆರಾಮಾಗಿ ಇರ್ತಾಳೆ. ಇವತ್ತು ಅವ್ರ ಮಮ್ಮಿ ಹೋಗಿದ್ರಲ್ಲ, ಅದಕ್ಕೋಸ್ಕರ ಸರಿ ಆಯ್ತು ಇಲ್ಲೇ ಆಡಲಿ ಬಿಡ್ರಿ ಆಕಿ ಅಂತ ಹೇಳೀನಿ. ಅವ್ರ ಮಮ್ಮಿ ಇದ್ರೆ ಆಕಿ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿ ಮಲ್ಕೊಂಡ್ಬಿಡ್ತಾಳಂತ. ಕರೆಯಕ್ಕೆ ಇವತ್ತು ಮಲ್ಕೊಂಡೇ ಇರಲಿಲ್ಲ. ಇಲ್ಲಾಂದ್ರೆ ಅವ್ರು ಸಂಜೆ ಮುಂದೆ 5:15ಗೆ ಬರ್ತಾರೋ ದಿನ, ಆದರೆ ಇವತ್ತು 3 ಗಂಟೆಗೆ ನೋಡ್ರಿ ಕರ್ಕೊಂಬಂದಿದ್ರು.
ನಾನು ಹಂಗೆ ಅವ್ರ ಜೋಡಿ ಮಾತಾಡ್ಕೊತಾನೆ ಎಲ್ಲ ಕೆಲಸ ಮಾಡೀನಿ. ಸುಮಾರು ಹೊತ್ತು ಇಲ್ಲೇ ಆಟ ಆಡ್ಯಾಳು ಸಾನಿಧ್ಯ. ಒಂದು 5 ಗಂಟೆವರೆಗೂ ನಮ್ಮ ಮನ್ಯಾಗ ಆಟ ಆಡ್ಯಾಳು. ಆಮೇಲೆ 5 ಗಂಟೆಯಿಂದ 6 ಗಂಟೆವರೆಗೂ ಒಂದು ತಾಸು ಅವ್ರ ಮನೆಗೆ ಹೋದು ನೋಡ್ರಿ. ಮತ್ತು ಅವ್ರ ಅಂಟಿ ದಿನ ನಾವು ಬರ್ತೇವೆ ನಿಮ್ಮ ಮನೆಗೆ, ನೀವು ನಮ್ಮ ಮನೆಗೆ ಬರೋದೇನೋ ಇಲ್ಲ ಅಂತ ಅನ್ನಕತ್ರ. ಸರಿ ಆಯ್ತು ನಡ್ರಿ ಇವತ್ತು ಬರ್ತಾನೆ ಅಂತೇಳಿ ಅವ್ರ ಮನೆಗೆ ಹೋದ್. ನಾನು ಪಾತ್ರೆ ಅದು ಏನು ತೊಳೆದಿರಲಿಲ್ಲ, ಬರೀ ಕಸ ಹೊಡಿಯೋದಷ್ಟೇ ಇತ್ತಲ್ಲ. ಹಾಗಾಗಿ ಅವ್ರ ಮನೆಗೇನ ಹೋಗಿ ಅಲ್ಲೂ ಒಂದು ತಾಸು ಆಟ ಆಡಿಸಿದ್ದೀವಿ. ಆಟ ತಾಳೆ ಅವ್ರ ಮಮ್ಮಿ ಬಂದರು. ಆಕಿನ ಸಾನಿಧ್ಯನ ಬಿಟ್ಟು ಮತ್ತು ನಾನು ಕೆಳಗಡೆ ಬಂದು ನೋಡ್ರಿ. ಬಂದು ಈಗ ಮನೆ ಎಲ್ಲ ಕಸ ಹೊಡ್ಯಾಕತ್ತೀನಿ. ಇನ್ನು ದೀಪ ಹಚ್ಚಿ ಸಾನ್ವಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಿತ್ತು. ನಮ್ಮ ಮನೆಯವ್ರಿಗೆ ಫೋನ್ ಮಾಡೀನಿ ಹಾಸ್ಪಿಟ್ಲಿಗೆ ಹೋಗೋಕೆ. ನಮ್ಮ ಮನೆಯವ್ರು ಆಕಿನ ಅಲ್ಲೇ ಕರ್ಕೊಂಡು ಬಾ ಡೈರೆಕ್ಟಾಗೆ, ನಾನು ಹಾಸ್ಪಿಟ್ಲಿಗೆ ಬರ್ತಾನಂತಂದರು. ಸರಿ ಆಯ್ತು ಅಂತೇಳಿ ನಾನೀಗ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಹಂಗೆ ಬಾಗ್ಲನ್ನು ಕಸ ಗುಡ್ಸತ್ತೇನೆ ನೋಡ್ರಿ. ಸಂಜೆ ಮುಂದೆ ಇದು ರಂಗೋಲಿ ಎಲ್ಲ ನಾನೇನು ಕಸ ಗುಡಿಸಿರೋದಿಲ್ಲ, ಆದರೆ ಇವತ್ತೆಲ್ಲ ಸಾನಿಧ್ಯ ಕೆಡಿಸ್ಬಿಟ್ಟಿದ್ಲು. ಸರಿ ಆಯ್ತು ಅಂತೇಳಿ ಎಲ್ಲ ಗುಡಿಸಿರಾತಂತೇಳಿ ಗುಡಿಸಿ ಹಂಗೆ ರೆಡಿಯಾಗಿ ದೀಪಾನು ಹಚ್ಚಿ ಈಗ ಸಾನ್ವಿ ನಾನು ಇಬ್ಬರು ಹಾಸ್ಪಿಟ್ಲಿಗೆ ಹೊಂಟೇವು ನೋಡ್ರಿ. ನಮ್ಮ ಮನೆಯವ್ರು ಅಲ್ಲೇನ ಬರ್ತಾನಂತಂದರು. ಆಕಿನ ಹೋಗಿ ತೋರಿಸ್ಕೊಂಡು ಬರಬೇಕು. ಇವತ್ತೇನು ಆಕಿಗೇನು ಅಷ್ಟೇನು ಜ್ವರ ಅದು ಏನೂ ಬಂದಿರಲಿಲ್ಲ. ಈಗ ಹಿಂದಿನ ದಿವಸ 2 ದಿವಸ ಜ್ವರ ಅದು ಬಂದಿದ್ದಲ್ಲ, ಅದಕ್ಕೆ ಒಂದು ಸರಿ ಚೆಕ್ ಮಾಡಿಸ್ಕೊಂಡು ಬಂದ್ರಾತಂತೇಳಿ ಈಗ ಹಾಸ್ಪಿಟ್ಲಿಗೆ ಹೊಂಟೇವು ನೋಡ್ರಿ. ಹೋಗಿ ತೋರಿಸ್ಕೊಂಡು ಬನ್ನಿ. ಡಾಕ್ಟ್ರ್ ಏನಿಲ್ಲ, ನಾರ್ಮಲ್ ಆಗಿದ್ದಾಳು, ವೈರಲ್ ಫೀವರ, ಬಂದು ಹೋಗ್ತಾವೆ ತಗೋರಿ ಅಂತೇಳಿರು. ಸರಿ ಆಯ್ತು ಅಂತೇಳಿ ನಾನು ಮನೆಗೆ ಕರ್ಕೊಂಡು ಬಂದು ನೋಡ್ರಿ. ಹಂಗೆ ಇವತ್ತಿನ ವೀಡಿಯೋನು ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.